ಇತ್ತೀಚಿನ ದಿನಗಳಲ್ಲಿ ಭಾರಿ ಚರ್ಚೆ ಆಗ್ತಿರೋಂಥ ವಿಷಯ ಅಂತ ಅಂದ್ರೆ ಅದು ಬಿಡದಿ ಟೌನ್ಶಿಪ್ ಬಗ್ಗೆ. ಬಿಡದಿ ಟೌನ್ಶಿಪ್ ಸುಮಾರು 2006-7ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ JDS ಇಂದ ಸಮ್ಮಿಶ್ರ ಸರ್ಕಾರದಲ್ಲಿ JDS ಇಂದ ಮುಖ್ಯಮಂತ್ರಿ ಆಗಿದ್ದಾಗ ಅವಾಗೇ ಈ ವಿಚಾರ ಬಹಳ ಚರ್ಚೆಗೀಡಾಗಿತ್ತು. ಅದು ರೈತರು ವಿರೋಧ ವ್ಯಕ್ತಪಡಿಸಿದ್ರಿಂದ ಪ್ರಮಾಣ ಪತ್ರವನ್ನು ಹಿಂದಿರುಗಿಸ್ಕೊಂಡ್ರು. ಅವರು ರೈತರ ಮೇಲೆ ಇಟ್ಟಿರುವಂತ ಗೌರವ ಮತ್ತು ಕಾಳಜಿಯಿಂದ ಹಿಂದಿರುಗಿಸ್ಕೊಂಡ್ರು. ಆದ್ರೆ DK ಶಿವಕುಮಾರ್ ಏನ್ 2026-27ರಲ್ಲಿ ಆ ಅಭಿಯಾನನ ಮುಂದುವರಿಸಬೇಕು ಅಂತ ಏನ್ ಬಂದಿದ್ದಾರೆ, ಹಬ್ಬ ಕನ್ವರ್ಟ್ ಮಾಡ್ಕೊಂಡು ಬಿಡದಿ ಟೌನ್ಶಿಪ್ ನ ಏನ್ ಮಾಡ್ಬೇಕು ಅಂತ ಸರ್ಕಾರದಿಂದ ಸುಮಾರು 18,000 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸುಮಾರು ರೈತರಿಗೆ ಉಪಯೋಗಕ್ಕೆ ಅಂತ 5,000-6,000 ಕೋಟಿ ಮಾತ್ರ ಆಗೋದು. ಯಾಕಂದ್ರೆ 7,466 ಹೆಕ್ಟೇರ್ಸ್ ಅಂತ ಅಂದ್ರೆ 7,000-8,000 ಮಾತ್ರ ಎಕರೆ ಭೂಮಿನ ಮಾತ್ರ ಕಬಳಿಸ್ಕೊಳ್ತಾ ಇರೋದು. ಆದ್ರಿಂದ ಪರ್ ಎಕರೆಗೆ ರೈತರಿಗೆ 2,000 ಕೋಟಿ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಅಷ್ಟು ಕೊಟ್ಟರು ಕೂಡ 5,000-6,000 ಮಾತ್ರ ಉಪಯೋಗ ಆಗುತ್ತೆ. ಇನ್ನ 11,000 ಕೋಟಿ ಅಥವಾ 10,000 ಕೋಟಿ ಏನ್ ಬರುತ್ತೆ ಇದು ಪ್ರಾಜೆಕ್ಟ್ಗೆ ಮತ್ತೆ ಅಲ್ಲಿ ರೋಡ್ ನಿರ್ಮಾಣಕ್ಕೆ ಮತ್ತೊಂದಕ್ಕೆ ಅಂತ ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟನ್ನ ಬಿಡದಿಯಲ್ಲಿ ಬಂದ್ಬಿಟ್ಟು 2011ರ ಜನಗಣತಿಯ ಪ್ರಕಾರ 1.1 ಮಿಲಿಯನ್ ಜನಸಂಖ್ಯೆ ಇತ್ತು. ಅಂದು ಆ ಜನಸಂಖ್ಯೆಯಲ್ಲೇ ಹೋರಾಟ ಮಾಡಿ ತಮ್ಮ ಭೂಮಿಯನ್ನು ತಾವು ಕಾಪಾಡ್ಕೊಂಡಿದ್ದಾರೆ. ಇಂದು ಬಿಡದಿಯಲ್ಲಿ ಇರೋದು 1.8 ಮಿಲಿಯನ್ ಟು 2 ಮಿಲಿಯನ್ಸ್. ಇವಾಗ ಮಾಡೋಕ್ಕಾಗಲ್ವಾ? ಇದು ಖಂಡಿತ ಸಾಧ್ಯ ಇರೋದು ರೈತರು ಹೋರಾಟ ಮಾಡಿದ್ರೇನೆ. ಏನ್ ಜೂನ್ 6ನೇ ತಾರೀಕು ನಡೀತಿದೆ ಹೋರಾಟ, ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಖಂಡಿತ ಇದರಿಂದ ಏನಾದರೂ ಒಂದು ಬದಲಾಗ್ಬೋದು. ಏನ್ ನಾಳೆ ಜೂನ್ 6ನೇ ತಾರೀಕು ಅಂತ ಏನಿದೆ ಇದು ಮಾಡಿದ್ರೆ ಮಾತ್ರ ಇದು ತಡೆಗಟ್ಟೋದಕ್ಕೆ ಸಾಧ್ಯ. ಇವ್ರದ್ದು ಉತ್ತರ ಕರ್ನಾಟಕದ ಸೈಡು ತಾವೇ ಆಹ್ವಾನ ಕೊಟ್ಟು ಕರೆದ್ರು ಈ ಹಬ್ನ ಅಲ್ಲಿ ಮಾಡಕ್ ಹೋಗ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಏನು ಬೆಂಗಳೂರು ಹಬ್ GBA ಏನ್ ಮಾಡಕೊಂಡಿದ್ದಾರೆ ಇದನ್ನ ಅಲ್ಲಿ ಮಾಡಿ ಬನ್ನಿ ಅಂತ ಅವರೇ ಆಹ್ವಾನ ಕೊಟ್ಟು ಕರೆದ್ರು. ರಾಯಚೂರು ಏನು ಇದೆ ಆ ಕಡೆ ಕಲಬುರಗಿ ಆ ಕಡೆ ಉತ್ತರ ಕರ್ನಾಟಕ ಸೈಡು ಅವರೇ ಆಹ್ವಾನ ಕೊಟ್ಟರು, ಇದಕ್ಕೆ ಹೋಗ್ತಾ ಇಲ್ಲ. ಇದರಿಂದ ಬೆನಿಫಿಟ್ ಯಾರಿಗೆ ಅಂತ ನೀವು ಕೆಲವೊಬ್ರು ಕೇಳ್ತಾ ಇದ್ರು. ಸರ್ ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಯಾರು ಬೆನಿಫಿಟ್ಗೋಸ್ಕರ ಇವ್ರು ಮಾಡ್ತಿದ್ದಾರೆ ಅಂತ. ಇವ್ರು ಯಾರು ಬೆನಿಫಿಟ್ ಅಂದ್ರೆ ಎಂಪ್ಲಾಯ್ಸ್ಗಳು, ಗೌರ್ಮೆಂಟ್ ರಿಲೇಟೆಡ್ ಎಂಪ್ಲಾಯ್ಸ್ಗಳು ಏನಿದ್ದಾರೆ, KPTCL ಅವರೆಲ್ಲ ಏನಿದ್ದಾರೆ ಅವ್ರಿಗೆ ಇದರಿಂದ ಉಪಯೋಗ ಆಗುತ್ತೆ. ಭೂ ಮಾಫಿಯಾ ಮಾಡೋರಿಗೆ ಇದೊಂದು ಬಿಗ್ ಆಪರ್ಚುನಿಟಿ. ರಿಯಲ್ ಎಸ್ಟೇಟು ಮತ್ತು ಅಪಾರ್ಟ್ಮೆಂಟ್ಗಳು ಬಿಲ್ಡರ್ಸ್ಗಳು ಏನಿದ್ದಾರೆ ಇವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಇದರಿಂದ. ಇದ್ರ ಬಂದ್ಬಿಟ್ಟು ಸುಮಾರು ಇದರಿಂದ 10,000-12,000 ಕೋಟಿ ಸರ್ಕಾರದ ವೇಸ್ಟ್ ಆಗುತ್ತೆ. ಇದಕ್ಕೆ ರೋಡ್ ನಿರ್ಮಾಣ ಹಾಗೆ ಹೀಗೆ ಅಂತ ಸುಮಾರು ವೇಸ್ಟ್ ಆಗುತ್ತೆ. ಇದ್ರ ಪರ ಹೋರಾಟಗಳನ್ನ ಕೂಡ 400 ದಿನಗಳಿಂದ ಬೈರಮಂಗಲ ಆಗಿರ್ಬೋದು, KG-ಗುಂಡ್ಲುಪೇಟೆ ಸುಮಾರು ಹಲವಾರು ಹಳ್ಳಿಗಳ ಜನಗಳು ಏನಿದ್ದಾರೆ ಬಿಡದಿಲಿ 400 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಇದಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ. ಇದಕ್ಕೋಸ್ಕರ ಎಷ್ಟೋ ಹೋರಾಟಗಳಾಗಿದೆ. DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಬಿಡದಿ ಟೌನ್ಶಿಪ್ ಅಲ್ಲಿ ನಿಂತ್ಕೊಂಡು ನೀವು ಏನು 10 ಜನ ಸೇರ್ಕೊಂಡು ಎದುರಿಸ್ತಿದ್ದೀರಾ, ಸುಮ್ಮನೆ ಕುತ್ಕೊಳ್ಳಿ ಅಂತ. ಬಿಡದಿ 10 ಜನ ನಿಂತ್ಕೊಂಡು ಎದುರಿಸೋದಲ್ಲ, ಕುತ್ಕೊಳ್ಳಿ, ನಮಗೆ ಗೊತ್ತಿದ್ದು ನಿಮ್ಮ MLAಗಳು ಏನು ಫೈನಲ್ ಡಿಸಿಷನ್ ಹೇಳ್ತಾರೆ ಅದೇ ಫೈನಲ್ ಡಿಸಿಷನ್ ಅಂತ. ಬಿಡದಿ ಹೋರಾಟ ನಡಿಬೇಕಾದ್ರೆ ರೈತರು ಹೋರಾಟ ಮಾಡ್ತಿರ್ತಾರೆ. ಮೈಸೂರು ಮತ್ತು ಕೆಂಗೇರಿ ಮೇನ್ ರೋಡಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳಿದಂಥ ಮಾತು, ನಿಮ್ಮ MLA ಹೇಳಿದ ಫೈನಲ್ ಡಿಸಿಷನ್ ಅಂತ ಹೇಳ್ತಾರೆ. ಇದು ಏನು ಹೇಳೋ ಹಬ್ಬ, ಅದಕ್ಕೆ ರೈತರು ರಿಪ್ಲೈ ಕೊಟ್ಟಿದ್ದಾರೆ ಕೆಲವೊಂದು ವಿಡಿಯೋಸ್ಗಳಲ್ಲಿ, ನ್ಯೂಸ್ಗಳಲ್ಲೆಲ್ಲ. ಇದು ನಮ್ಮ ಅಪ್ಪಂದು ಜಮೀನು, MLAದಲ್ಲ ಅಂತ. ಅದೇ ರೀತಿ ಒಳ್ಳೇದು ಅಂದ್ರೆ 400 ದಿನದಿಂದ ಹೋರಾಟ ಮಾಡಿದ್ರು ಇದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಬಿಡದಿ ಬಂದ್ಬಿಟ್ಟು ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು ಲಿಮಿಟ್ಸ್ ಅಲ್ಲಿ ಬರುತ್ತಿದ್ದು. ಬಿಡದಿ ಸಿಟಿಯಲ್ಲಿ ಸುಮಾರು 7,000-8,000 ಟೌನ್ಶಿಪ್ ಲಿಮಿಟ್ಸ್ಗಳಲ್ಲಿ 7,000-8,000 ಹತ್ರ ರೈತರುಗಳಿದ್ದಾರೆ. 3,000-3,500 ಫ್ಯಾಮಿಲೀಸ್ ಟೋಟಲ್ ಬರೋದ್ರಲ್ಲಿ. ಬಿಡದಿ ಲಿಮಿಟ್ಸ್ ಅಲ್ಲಿ ಸಣ್ಣ ಜಮೀನು ಹೊಂದಿದಂಥ ರೈತರುಗಳಿದ್ದಾರೆ. ಭೂ ಇಳುವಳಿ ಏನೋ ಹಲವಾರು ಇದು ಮಾಡಿಕೊಂಡು 10-15 ಗುಂಟೆ ಹೊಂದಿರುವಂಥವ್ರು, 40 ಗುಂಟೆ ಈ ಥರ ಹೊಂದಿರುವಂಥವ್ರು, ಗುಂಟೆ ಲೆಕ್ಕದಲ್ಲಿ ಜಮೀನು ಹೊಂದಿರುವಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ. ಈ ಜಮೀನು ಏನಾದರೂ ಕೊಟ್ಟರೆ ಅದನ್ನೇ ನಂಬ್ಕೊಂಡಿದ್ದಂಥವ್ರಿಗೆ, ಹೈನುಗಾರಿಕೆ ಮೀನುಗಾರಿಕೆ ಸುಮಾರು ಮಾಡ್ಕೊಂಡಿದ್ದಾರೆ, ಅಲ್ಲಿರುವಂಥವ್ರಿಗೆ ಭಾಳ ತೊಂದರೆ ಆಗುತ್ತೆ. ಬಿಡದಿ ಲಿಮಿಟ್ಸ್ ಇಂದ ಪರ್ ಡೇಗೆ 6-6.5 ಲಕ್ಷ ಲೀಟರ್ ಹಾಲು ಕನ್ವರ್ಟ್ ಆಗುತ್ತೆ. ಅಂದ್ರೆ ಅಲ್ಲಿ ರೈತರುಗಳಿಲ್ವಾ? ಇದೊಂದು ನಾಲೆಡ್ಜ್ ತಿಳ್ಕೊಬೇಕಾದಂಥ ಒಬ್ಬ ಕಾಮನ್ ಎಜುಕೇಟೆಡ್ ಪರ್ಸನ್ ಅಂತ DK ಶಿವಕುಮಾರ್ ತಿಳ್ಕೊಬೇಕಾದಂಥ ವಿಷಯ ಏನು ಅಂತಂದ್ರೆ 6-6.5 ಲಕ್ಷ ಲೀಟರು ಮಷಿನ್ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಹಾಲನ್ನ ಮತ್ತೊಂದು ಉತ್ಪತ್ತಿ ಮಾಡೋಕ್ಕಾಗಲ್ಲ, ಕೆಮಿಕಲ್ ಇಂದ ಮಾಡೋಕ್ಕಾಗಲ್ಲ. ರೈತರುಗಳು ಇರೋದಕ್ಕೆ 6-6.5 ಲಕ್ಷ ಲೀಟರ್ ಹಾಲು ಬಿಡದಿ ಟೌನ್ಶಿಪ್ ಅಲ್ಲಿ. ಇವತ್ತು ನಾವು ಹೇಳ್ತಾ ಇರೋದು, ಯಾರೊಬ್ರು ಹೇಳ್ತಾ ಇರೋದು ನಾವು ಕನ್ಸಿಡರ್ ಮಾಡ್ತಿಲ್ಲ. ಗೂಗಲ್ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೇಳ್ತಾ ಇದೆ 6-6.5 ಲಕ್ಷ ಲೀಟರ್ ಹಾಲು ಪರ್ ಡೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಬಿಡದಿಯಿಂದ. ಅಲ್ಲಿ ರೈತರುಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತಾನೆ ಅರ್ಥ. ಬಿಡದಿಯಲ್ಲಿ ಸುಮಾರು 20-25 ವಿಲೇಜ್ಗಳು ಬರುತ್ತೆ. ಅದರಲ್ಲಿ ಒಂದು ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಯಾವುದು ಅಂತಂದ್ರೆ ಬೈರಮಂಗಲ, ಹೊಸೂರು, ಬನ್ನಿಗಿರಿ, KG-ಗುಂಡ್ಲುಪೇಟೆ, ಅರಳಸಂದ್ರ, ಕೆಂಪಾಯನಪಾಡ, ಮಂಡ್ರಹಳ್ಳಿ, ಇದೇ ರೀತಿ ಸುಮಾರು ಇವ್ರದ್ದು ಮೇನ್ ಟಾರ್ಗೆಟ್ಸ್ಗಳು. ಇದರಲ್ಲಿ ಬೈರಮಂಗಲ ಮತ್ತೆ ಹೊಸೂರು, ಬನ್ನಿಗಿರಿ, KG-ಗುಂಡ್ಲುಪೇಟೆ ಏನ್ ಬರುತ್ತೆ ಈ 4 ವಿಲೇಜಸ್ ಮೇನ್ ಟಾರ್ಗೆಟ್ ಬರೋದು. 7,000 ಎಕರೆ, ಸುಮಾರು 3,000-4,000 ಎಕರೆ ಹತ್ತತ್ರ ಅಲ್ಲೇ ಬರುತ್ತೆ. ಇದನ್ನ 2006ರಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಬೈರಮಂಗಲ ಲಿಮಿಟ್ಸ್ ಅಲ್ಲಿ ಇದನ್ನ ಓಪನಿಂಗ್ ಸರ್ ಫಸ್ಟ್ ಅಲ್ಲಿಂದನೇ ಮಾಡಬೇಕು ಅಂತ ಬಂದಿದ್ದು. ಇದೇ ರೀತಿ ರೈತರು ಪರ ಅಲ್ಲಿ ಹೋಗ್ಬಿಟ್ಟು ಮಾತಾಡದಂತ ಕೆಲವೊಬ್ಬರು ಜರ್ನಲಿಸ್ಟ್ಗಳ ಮೇಲೆ, ಕೆಲವೊಬ್ರು ಯೂಟ್ಯೂಬರ್ಸ್ಗಳ ಮೇಲೆ, ಹಲವಾರುಗಳ ಮೇಲೆ ಹಲ್ಲೆಗಳು ಕೂಡ ಆಗಿದೆ.
ಮೊನ್ನೆ ಒಂದು ರೈತರ ಒಬ್ಬ ಹುಡುಗ ಆ ಡಿ ಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ಬಾ ಬಂಡೆ ಅಂತ ಮಾತಾಡಿದ್ದ. ಅವನಿಗೆ ಆಮೇಲೆ ಅವ್ನು ಹೇಳ್ತಾರೆ, ಫಸ್ಟ್ಗೆ ಅವ್ನು ಕರೆಕ್ಟಾಗಿ ಮಾತಾಡಿದ್ದು, ಆಮೇಲೆ ಏನು ಹೇಳ್ತಾರೆ, ಬೆದರಿಸ್ಬಿಟ್ಟು ಮಾತಾಡಿದ್ರು ಅಂತ, ಆಮೇಲೆ ಇಲ್ಲ ಕುಡಿದ್ಬಿಟ್ಟು ನಾನು ಮಾತಾಡಿದೆ ಅಂತ ಅಂತಾರೆ. ಅದು ಯಾವುದೇ ಕಾರಣಕ್ಕೂ ಕುಡಿದ್ಬಿಟ್ಟು ಮಾತಾಡೋದಲ್ಲಣ್ಣ, ಅವ್ರು ಬೆದರಿಸ್ಬಿಟ್ಟು ಮಾತಾಡಿರೋವಂಥದ್ದು, ಸರಿನಾ? ಇದು ಏನಿದೆ ಆಮೇಲೆ ಏನಂತ ಅಂದ್ರೆ ವಿಷಯ ಬಿಡದಿಗೆ ಬೆಂಗಳೂರು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಕೇವಲ 32 ಕಿಲೋಮೀಟರ್ ಹತ್ರ ಇದೆ. ಹಾಗಾಗಿ ಇದನ್ನ ಇಲ್ಲಿ ಮಾಡೋದಕ್ಕೆ ಬೆಂಗಳೂರಿಗೆ ಇದಕ್ಕೆ ಮಾಡಿದ್ರೆ ಬೆಂಗಳೂರಿನ ಟ್ರಾಫಿಕ್ನ ಕಮ್ಮಿ ಮಾಡ್ಬೋದು, ಜನಗಳು ಸ್ವಲ್ಪ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ದು ದೊಡ್ಡ ಟಾರ್ಗೆಟ್ ಇರ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ವಿಷಯ ಹೇಳಿರೋದು. ಆದರೆ ಅಲ್ಲಿಂದ ಶಿಫ್ಟ್ ಆಗ್ತಾರೆ ಅಂತಂದ್ರೆ ಇದು ಉತ್ತರ ಕರ್ನಾಟಕಕ್ಕೆ ಮಾಡಿದ್ರೆ ಅಲ್ಲೋ ಒಂದು ಏರ್ಪೋರ್ಟ್ನ ಅಥವಾ ಅಲ್ಲೋ ಒಂದು ಸ್ಟೇಡಿಯಂಗಳು ಮಾಡಿದ್ರೆ ಜನ ಅಲ್ಲಿಗೂ ಶಿಫ್ಟ್ ಆಗ್ತಾರೆ. ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಿರೋಂಥವ್ರು ಅಲ್ಲಿಂದ ಇಲ್ಲಿ ಬಂದಿರೋಂಥವ್ರು ಬರೋದಕ್ಕೂ ಹೋಗೋದಿಲ್ಲ. ಇದರಿಂದ ಸುಮ್ಮನೆ ಇವಾಗ ಸಣ್ಣ ಜಮೀನು ಅಥವಾ ಇದರಿಂದ ಯಾರಿಗೆ ಮೇನ್ ತೊಂದರೆ ಅಂತ ಅಂದ್ರೆ ಹೋಗ್ಬಿಟ್ಟು ಸಣ್ಣ ಜಮೀನು ಇಳುವದಿರಿದಾರರು ಏನಿದ್ದಾರೆ ಅವ್ರಿಗೆ 10 ಗುಂಟೆ 15 ಗುಂಟೆ ಇಟ್ಕೊಂಡ್ರೆ ಇವ್ರಿಗೆ ಭಾಳ ತೊಂದರೆ. ಅಥವಾ ಜಮೀನೇ ಇಲ್ದಂಗೆ ಒಂದು ಸೈಟಲ್ಲಿ ಹೈನುಗಾರಿಕೆ ಮಾಡ್ಕೊಂಡಿರೋರಿಗೆ ಬಹು ತೊಂದರೆ ಇದು. ಇವಾಗ 1 ಎಕರೆವರೆಗೆ 2.5 ಕೋಟಿಯಿಂದ 3 ಕೋಟಿ ಕೊಟ್ಟರೆ ಓಕೆ, ಅವ್ರು ಹೆಂಗೋ ಬದುಕೊಳ್ತಾರೆ ಹೊರಗಡೆ ಹೋಗ್ಬಿಟ್ಟು. 10 ಎಕರೆವರೆಗೆ 30 ಕೋಟಿ ಕೊಟ್ಟರೆ ಅಥವಾ 25 ಕೋಟಿ ಬಂದರೆ ಅವನು ಹೊರಗಡೆ ಹೋಗ್ಬಿಟ್ಟು ಏನೋ ಒಂದು ಬಡ್ಡಿ ಕೊಡ್ತಾನೆ, ಬಡ್ಡಿ ದುಡ್ಡು ಹೇಗೋ ಒಂದು ಬದುಕೊಳ್ತಾನೆ. ಆದರೆ 10ರಿಂದ 14 ಕೋಟಿ ಇಟ್ಕೊಂಡವ್ರಿಗೆ ನೀವು 10 ಲಕ್ಷ ಕೊಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ನೀವು ಬದುಕು ಅಂತ ಅಂದರೆ ಅವ್ನು ಹೆಂಗೆ ಬದುಕೊಳ್ಳೋಕೆ ಸಾಧ್ಯ? ಅದರಿಂದ 10 ಲಕ್ಷದಿಂದ ಅವನು ಮನೆ ತಗೊಳ್ತಾನ ಅಥವಾ ಸೈಟ್ ತಗೊಳ್ತಾನ ಅಥವಾ 10 ಲಕ್ಷಕ್ಕೆ ಇನ್ನೊಂದು ಕಡೆ ಜಮೀನು ತಗೊಳಕ್ಕಾಗುತ್ತಾ? ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಇಂಪಾಸಿಬಲ್ ಆದಂಥ ವಿಷಯ. ಇದನ್ನ ಮೇನ್ ಆಗಿ ಯಾರು ರೈತರುಗಳು ಇಲಿಗೆನ್ಸ್ ಆಗಿ ಅಪೋಸಿಟ್ ಆಗಿ ನಿಂತ್ಕೊಂಡು ಗೌರ್ಮೆಂಟಿಗೆ ಇವಾಗ ಜಮೀನನ್ನ ಕಾಪಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಇದೇ ರೀತಿ ಸುಮಾರು ಕಡೆ ಜಮೀನುಗಳನ್ನ ರೈತರುಗಳು ಕೊಟ್ಬಿಟ್ಟು ಅವ್ರು ಅನುಭವಿಸ್ತಾರೆ. ನೋಡ್ತೀರಾ, ನೀವು ಇವಾಗ 2-3 ಕೋಟಿಗೆ 1 ಎಕರೆ ಜಮೀನು ಕೊಟ್ಟರೆ ನೆಕ್ಸ್ಟ್ ಇನ್ನು 10 ವರ್ಷ ಬಿಟ್ಬಿಟ್ಟು ನಿಮ್ಮ ಮುಂದಿನ ಜನರೇಷನ್ ಅಥವಾ ನಿಮ್ಮ ಮಕ್ಕಳುಗಳು ಅದೇ ಏರಿಯಾ ಲಿಮಿಟ್ಸ್ ಒಂದು ಸೈಟ್ ತಗೋಬೇಕಂದ್ರೆ ಸುಮಾರು 2ರಿಂದ 3 ಕೋಟಿ ಹೇಳ್ತಾರೆ. ಇದನ್ನ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಯಾರೋ ಒಬ್ರು ಅಗ್ರಿಮೆಂಟ್ಗೆ ಸೈನ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಗೌರ್ಮೆಂಟ್ ಆರ್ಡರ್ ಆದ್ರೂ ಕೂಡ ಅದನ್ನು ತಡೆಯುವಂಥ ತಾಕತ್ತು ಜಮೀನು ಹೊಂದಿದಂಥ ವಾರಸುದಾರನಿಗಿರುತ್ತೆ. ಇದನ್ನ ನಮ್ಮ ಲಾ ಏನು ಹೇಳುತ್ತೆ ಅಂತಂದ್ರೆ ಅದನ್ನ ಜಮೀನು ಏನು ಹೊಂದಾಣಿಕೆ ಹೊಂದ್ಕೊಂಡಿರ್ತಾನೆ ಅವನು ಮಾತ್ರ ಒಪ್ಕೊಂಡ್ರೆ ಮಾತ್ರ ಇದರಿಂದ ಸಾಧ್ಯ. ಯಾವುದೇ ರೀತಿ ವಿರೋಧವನ್ನು ವ್ಯಕ್ತಪಡಿಸಿ ಅವನಿಂದ ಬಿದಿರಿಸ್ಬಿಟ್ಟು ಜಮೀನನ್ನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಜಮೀನು ನಮ್ಮ ಹಕ್ಕು ಏನಿದೆ ಅದನ್ನ ಕಾಪಾಡ್ಕೊಳ್ಬೋದು. ಅದು ರೈತ ಒಪ್ಪಿದ್ರೆ ಮಾತ್ರ ಇವ್ರು ಈ ಟೌನ್ಶಿಪ್ ಮಾಡೋದಕ್ಕೆ ಸಾಧ್ಯ. ರೈತರುಗಳು ವಿರೋಧವಾಗಿ ನಿಂತ್ಕೊಂಡ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಂಗೆ ಅವತ್ತು ವಾಪಸ್ ತಗೊಂಡ್ರು ಪತ್ರನ, ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ವಾಪಸ್ ತಗ್ಸೋ ಅಂತ ಕೆಪಾಸಿಟಿ ನಮ್ಮ ರೈತರಿಗಿದೆ. ಹಾಗಾಗಿ ಎಲ್ಲರೂ ಯಾಶ್ ಫಾರ್ಮರ್ನ ಉಪಯೋಗಿಸಿ ಎಲ್ಲರೂ ರೈತರಿಗೆ ಬೆಂಬಲ ಮಾಡಿ. ಎಲ್ಲ ಕಡೆಯಿಂದ ರೈತರುಗಳು ಈ ವಿಡಿಯೋಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ಯಾಗ್ ಮಾಡಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬರೀ ಅವರು ಟಾರ್ಗೆಟ್ ಏನು ನೋಡ್ತಿದ್ರೆ ಅಂತಂದ್ರೆ 10 ಎಕರೆ 15 ಎಕರೆ 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡವ್ರಿಗೆ 7-8 ಕೋಟಿ ಕೊಟ್ಟರೆ ಹೊರಗಡೆ ಬದುಕೊಳ್ಬೋದು. ಡಿ ಕೆ ಶಿವಕುಮಾರ್ ಅವರು ಇವಾಗ ರೈತರುಗಳು ಅಕಸ್ಮಾತ್ ಒಪ್ಕೊಂಡ್ರು ಅಂತಾನೆ ಇಟ್ಕೊಂಡ್ರು ಕೂಡ ಏನು 10 ಗುಂಟೆ 15 ಗುಂಟೆ ಇಟ್ಕೊಂಡವ್ರಿಗೂ 1 ಎಕರೆ ಎಲ್ಲ ಕಟ್ ಮಾಡಿ ಕೊಡ್ತಾರ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವ್ರನ್ನೂ ಸಹಿತ ಡಿ ಕೆ ಶಿವಕುಮಾರ್ ಒಂದು ದಿಕ್ಕಿನಲ್ಲಿ ಇವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡ್ಬಿಟ್ಟು ಡಿಸಿಷನ್ ತಗೊಳ್ಳಿ ಅಂತ ನಮ್ಮ ಕಡೆ ರಿಕ್ವೆಸ್ಟ್ ಆಗಿ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು.